Hello friends, welcome back to my YouTube channel. ಎಸ್ ಯು ಪಿ ಎಸ್ ಸಿ ಕ್ವಶನ್ ಪೇಪರ್ ಈ ಸಲ ಬಹಳ ಡಿಫಿಕಲ್ಟ್ ಬಂತು. ಯು ಪಿ ಎಸ್ ಸಿಗೆ ಒಂದು ಪ್ಯಾಟರ್ನ್ ನ ಒಂದು ಟ್ರೆಂಡ್ ನ ಚೇಂಜ್ ಮಾಡುವಂತ ಒಂದು ಅನಿವಾರ್ಯತೆ ಯಾಕೆ ಬರ್ತದ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಎಸ್, ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಒಂದು 10-20 ವರ್ಷಗಳ ಗಂಟ್ಲಿ ಯು ಪಿ ಎಸ್ ಸಿ ಒಂದ್ ಏನ್ ಎಕ್ಸಾಮ್ ಪ್ಯಾಟರ್ನ್ ಇರ್ತೈತಿ, ಕ್ವಶನ್ ಪೇಪರ್ ಇರ್ತೈತಿ, ಅದನ್ನೆಲ್ಲ ಟ್ರೆಂಡ್ ಅನಲೈಸಿಸ್ ಮಾಡ್ಕೊಂಡ್ ಕಾಸ ಯಾವ ತರ ಕ್ವಶನ್ಸ್ ಬರ್ಬಹುದು, ಯಾವ ತರ ಕ್ವಶನ್ಸ್ ಬಂದಿದ್ದು, ಪೊಲಿಟಿ ಮೇಲೆ ಯಾವ ತರ ಬರ್ತಾವು, ಎಷ್ಟು ಕ್ವಶನ್ಸ್ ಗಳು ಬರ್ತಾವು, ಹಿಸ್ಟ್ರಿ ಮೇಲೆ ಎಷ್ಟು ಕ್ವಶನ್ಸ್ ಬರ್ತಾವು, ಡಿಫಿಕಲ್ಟಿ ಲೆವೆಲ್ ಯಾವ ತರ ಅದ, ಪೊಲಿಟಿಯಿಂದ ಈಸಿ ಕ್ವಶನ್ಸ್ ಬರ್ತಾವು ಅಥವಾ ಎಥಿಕ್ಸ್ ಇಂದ ಯಾವ ತರ ಕ್ವಶನ್ಸ್ ಬರ್ತಾವು, ಈ ತರ ಪ್ರತಿಯೊಂದನ್ನು ಕೂಲಂಕುಷವಾಗಿ ಒಂದು ಸ್ಟಡಿ ಮಾಡಿ ಒಂದು ಅನಲೈಸಿಸ್ ನ ರೆಡಿ ಮಾಡಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಏನ್ ಮಾಡ್ತಾವಂದ್ರ ಅವರ ವಿದ್ಯಾರ್ಥಿಗಳನ್ನ ರೆಡಿ ಮಾಡ್ತಾವ. ಸೊ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಏನ್ ಮಾಡ್ತಾವಂದ್ರ ಒಂದು ಎಲ್ಲಾ ತರದ ಸ್ಟಡಿ ಅನಲೈಸಿಸ್ ಮಾಡಿ ರೆಡಿಮೇಡ್ ನೋಟ್ಸ್ ಗಳನ್ನ ಅವರ ವಿದ್ಯಾರ್ಥಿಗಳಿಗೆ ಕೊಡ್ತಾರ. ಸೊ ಆ ರೆಡಿಮೇಡ್ ನೋಟ್ಸ್ ನ ಬಾಯ್ಹಾಟ್ ಹಾಕಿ ಪಾಸ್ ಮಾಡುವಂತ ಕ್ಯಾಂಡಿಡೇಟ್ಸ್ ಯು ಪಿ ಎಸ್ ಸಿಗೆ ಬ್ಯಾಡ್ ಆಗಿರ್ತದ. ಫಸ್ಟ್ ಪಾಯಿಂಟ್. ಇನ್ನ ಸೆಕೆಂಡ್ ಪಾಯಿಂಟ್ ಏನಂತಂದ್ರ ಬಹಳಷ್ಟು ಜನಕ್ಕೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗೆ ಹೋಗಕ್ ಆಗ್ತಿರಂಗಿಲ್ಲ. ಎಷ್ಟೋ ಜನಕ್ಕೆ ಫಿನಾನ್ಸಿಯಲ್ ತೊಂದರೆಗಳಿರ್ತಾವು. ಕೆಲವು ಜನರಿಗೆ ಬೆಂಗಳೂರು, ಡೆಲ್ಲಿ ಅಂತ ದೊಡ್ಡ ಜಿಲ್ಲೆಗಳಿಗೆ ಹೋಗಕ್ ಆಗಂಗಿಲ್ಲ. ಸೊ ಅಂತ ವಿದ್ಯಾರ್ಥಿಗಳ ಜೊತೆಗೆ ಒಂದು ಅನ್ಜಸ್ಟಿಸ್ ಕೂಡ ಆಗ್ಬಾರ್ದು. ಬರೀ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋಗೋರಷ್ಟ ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡೋದು ಇದೆಲ್ಲ ತಪ್ಪಾಗ್ತದ. ಸೊ ಈ ಎಲ್ಲಾ ಕಾರಣಗಳಿಂದ ಯು ಪಿ ಎಸ್ ಸಿ ಟ್ರೆಂಡ್ ಬ್ರೇಕ್ ಮಾಡ್ತದ. ಅಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಅದ, ಏನಂತಂದ್ರ ಯು ಪಿ ಎಸ್ ಸಿ ಅಂತಂದ್ರೆ ಏನ, ಯು ಪಿ ಎಸ್ ಸಿ ಐ ಎ ಎಸ್ ಪರೀಕ್ಷೆ. ಆಕ್ಚುಲಿ ಐ ಎ ಎಸ್ ಆಗಿರ್ಬೋದು, ಐ ಪಿ ಎಸ್ ಆಗಿರ್ಬೋದು, ಇವೆಲ್ಲ ಪೋಸ್ಟ್ಗಳು ಯಾವ ತರ ಅದಾವಂತಂದ್ರೆ ಇಲ್ಲಿ ಸ್ವತಃ ಪ್ರತಿಯೊಂದನ್ನು ನಾವು ಬರೀ ಪುಸ್ತಕಗಳಿಂದ ಓದಿ ನೋಡಿ ಕಲ್ತದ್ದಲ್ಲ, ಪ್ರತಿಯೊಂದು ನಾಲೆಜ್ ಇರ್ಬೇಕಾಗ್ತದ. ಒಂದು ಸೊಸೈಟಿ ಒಳಗೆ ಯಾವ ತರ ಒಂದು ಬಿಹೇವ್ ಆಗಿರ್ಬೋದು, ಎಥಿಕ್ಸ್ ನಮ್ಗೆ ಹೇಳ್ಕೊಡೋದನ್ನ ಅದ. ಅಂಡ್ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಡಿಸಿಷನ್ ಒಂದು ತಗೊಳ್ಳೋದಾಗಿರ್ಬೋದು, ಕ್ರಿಟಿಕಲ್ ಒಂದು ಟೈಮ್ ಒಳಗೆ ಡಿಸಿಷನ್ ಯಾವ ತರ ತಗೊಳ್ಳೋದು, ಇದು ಪ್ರತಿಯೊಂದನ್ನು ಬರೀ ಪುಸ್ತಕ ಓದೋದ್ರಿಂದ ಅಷ್ಟನ್ನ ಬರ್ತಿರಂಗಿಲ್ಲ, ಬರೀ ಬಹ್ಯಾಟ್ ಮಾಡೋದ್ರಿಂದ ಬರ್ತಿರಂಗಿಲ್ಲ. ಸೊ ಈ ವರ್ಷದ ಪ್ರಿಲಿಮಿನರಿ ಪರೀಕ್ಷೆ ನೀವು ನೋಡಿದ್ರಿ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದ ಯು ಪಿ ಎಸ್ ಸಿ ಏನ್ ಡಿಮ್ಯಾಂಡ್ ಮಾಡತೈತೆ ಅಂದ್ರೆ ಪ್ರಿಲಿಮ್ಸ್ ಒಳಗ ಡಿಸಿಷನ್ ಮೇಕಿಂಗ್ ಕೇಳತಾರ, ಪ್ರಿಲಿಮ್ಸ್ ಒಳಗನ ಎಥಿಕ್ಸ್ ಕ್ವಶನ್ ಬರತಾವ, ಪ್ರಿಲಿಮ್ಸ್ ಟಫ್ ಆಗ್ತಾ ಹೋಗತೈತಿ. ಇನ್ ದ ಸೆನ್ಸ್ ಪ್ರಿಲಿಮಿನರಿ ಪರೀಕ್ಷೆ ಒಳಗ ಐ ಎ ಎಸ್ ಆಗಕ್ಕೆ ಇವ್ರು ಡಿಸರ್ವ್ ಅದಾರೋ ಇಲ್ಲೋ ಅನ್ನೋದ ಇಂಟರ್ವ್ಯೂ ಒಳಗ್ ಜಾಸ್ತಿ ಚೆಕ್ ಮಾಡ್ತಿದ್ರು. ಬಟ್ ಇವಾಗ ಪ್ರಿಲಿಮ್ಸ್ ಇಂದನೇ ಚೆಕ್ ಮಾಡತಾರು. ಸೊ ಇದಕ್ಕ ನೀವು ವಿದ್ಯಾರ್ಥಿಗಳು ರೆಡಿ ಆಗಿರ್ಬೇಕಾಗ್ತದ. ಸೊ ಇನ್ನೊಂದು ಪಾಯಿಂಟ್ ಹೇಳೋದಂತಂದ್ರೆ ಇವತ್ತು ಪ್ರತಿಯೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು, ಅದು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಪ್ರತಿಯೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಒಂದು ಯೂಟ್ಯೂಬ್ ಚಾನಲ್ ಒಳಗೆ ಹೋದ್ರಿ ಅಂತಂದ್ರೆ ಯು ಪಿ ಎಸ್ ಸಿ ಪರೀಕ್ಷೆ ಬಹಳ ಡಿಫಿಕಲ್ಟ್ ಇತ್ತು ಅನ್ನೋ ಒಂದು ವಿಡಿಯೋ ಅಂತೂ ನಿಮಗೆ ಸಿಗ್ತದ. ಎಸ್, ಹಂಗಂತೇಳಿ ನಾ ಇಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ತಪ್ಪು ಅಂತ ಹೇಳತ್ತಿಲ್ಲ. ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವ್ರು ರನ್ ಮಾಡ್ಬೇಕಂತಂದ್ರೆ ಅಷ್ಟೆಲ್ಲ ಟ್ರೆಂಡ್ ಅನಲೈಸಿಸ್ ಮಾಡ್ಬೇಕು, ಅವ್ರ ಸ್ವತಃ ಸ್ಟಡಿ ಮಾಡ್ಬೇಕು, ಟೀಚರ್ಸ್ ನ ಹೈಯರ್ ಮಾಡ್ಬೇಕು, ಅಂಡ್ ಅವ್ರ ವಿದ್ಯಾರ್ಥಿಗಳನ್ನ ರೆಡಿ ಮಾಡ್ಬೇಕು. ಅವ್ರ ಮೋಟಿವ್ ಏನಿರ್ತೈತೆ ಅಂದ್ರೆ ನಮ್ಮ ವಿದ್ಯಾರ್ಥಿಗಳನ್ನ ನಾವು ರೆಡಿ ಮಾಡ್ತೇವೆ ಅಂಡ್ ಐ ಎ ಎಸ್ ಐ ಪಿ ಎಸ್ ಮಾಡ್ತೇವೆ ಅಂತ ಹೇಳಿ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನೈತೆ ಅಂದ್ರೆ ಯು ಪಿ ಎಸ್ ಸಿ ಡಿಮ್ಯಾಂಡ್ ಏನು, ಯು ಪಿ ಎಸ್ ಸಿ ಡಿಮ್ಯಾಂಡ್ ಫುಲ್ಫಿಲ್ ಆದಾಗ ಮಾತ್ರ ಐ ಎ ಎಸ್, ಐ ಪಿ ಎಸ್, ಐ ಎಫ್ ಎಸ್ ಆಗಕ್ಕ ಸಾಧ್ಯ ಅದ. ಸೊ ಹಿಂಗಾಗಿ ಯು ಪಿ ಎಸ್ ಸಿ ಒಂದು ಟ್ರೆಂಡ್ ನ ಬ್ರೇಕ್ ಮಾಡ್ತೈತಿ ಆಗಾಗ. ಎಸ್, ಟ್ರೆಂಡ್ ಬ್ರೇಕ್ ಮಾಡ್ಲಿಲ್ಲ ಅಂದ್ರೆ ಏನಾಗ್ಬಿಡ್ತೈತೆ ಅಂದ್ರೆ ಬರೀ ಕೋಚಿಂಗ್ ಹೋಗೋರಷ್ಟನ್ನ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತಾರೆ. ಉಳಿದ ಹುಡುಗರು ಏನ್ ಮಾಡ್ಬೇಕಂಗಾದ್ರ ಎಷ್ಟೋ ಜನಕ್ಕೆ ಹೋಗಕ್ ಆಗ್ತಿರಂಗಿಲ್ಲ, ಹೋಗಕ್ ಟಫ್ ಅನಿಸ್ತೈತಿ. ಹಿಂಗಾಗಿ ಒಂದು ಸ್ವಲ್ಪ ವರ್ಷದೊಳಗೆ ಒಂದು 4-5 ವರ್ಷಕ್ಕೆ ಒಂದ್ಸಲಾನು ಈ ತರ ಒಂದು ಯು ಪಿ ಎಸ್ ಸಿ ಏನ್ ಮಾಡ್ತೈತೆ ಅಂದ್ರೆ ಟ್ರೆಂಡ್ ಬ್ರೇಕ್ ಮಾಡ್ತದ ಅಂಡ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳನ್ನ ಶಾಕ್ ಮಾಡ್ತದ. ಎಸ್, ಪ್ರತಿಯೊಂದು ಚಾನೆಲ್ ಒಳಗೂ ಇವತ್ತ ಒಂದು ಶಾಕಿಂಗ್ ವಿಡಿಯೋ ಅಂತೂ ನಿಮಗೆ ಸಿಗ್ತದ, ನೀವು ಚೆಕ್ ಮಾಡ್ಕೋಬಹುದು. ದೇಶದ ಒನ್ ಆಫ್ ದಿ ಟಫೆಸ್ಟ್ ಎಕ್ಸಾಮ್ ಅನ್ನೋ ಒಂದು ಹೆಸರದ ಇದಕ್ಕೆ ಮೊದಲಿಂದ ನಾನು ಈ ಪರೀಕ್ಷೆ ಕಠಿಣನ ಇರ್ತದ. ಯಾಕಂದ್ರೆ ಈ ಒಂದು ಪರೀಕ್ಷೆ ಸೆಲೆಕ್ಟ್ ಮಾಡೋದು ಐ ಎ ಎಸ್, ಐ ಪಿ ಎಸ್ ಇವರು ಪ್ರತಿಯೊಂದು ಜಿಲ್ಲೆಗಳನ್ನ ಮೇಂಟೈನ್ ಮಾಡ್ತಾರೋ, ಎಷ್ಟೋ ಡಿಪಾರ್ಟ್ಮೆಂಟ್ ಗಳು ಇವ್ರು ಅಂಡರ್ ಇರ್ತಾರೋ ಅಂದಾಗ ಇವರಲ್ಲಿ ಕೇವಲ ಬರೀ ಪುಸ್ತಕದ ನಾಲೆಜ್ ಅಷ್ಟೇ ಅಲ್ಲ, ಒಂದು ಸಾಮಾಜಿಕವಾಗಿ ಆಗಿರ್ಬೋದು, ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಆಗಿರ್ಬೋದು, ಒಂದು ಧೈರ್ಯ ಆಗಿರ್ಬೋದು, ಒಂದು ಸಮಾಧಾನ, ತಾಳ್ಮೆ ಆಗಿರ್ಬೋದು, ಈ ಎಲ್ಲಾ ಕ್ವಾಲಿಟೀಸ್ ಗಳು ಇರ್ಲೇಬೇಕಾಗ್ತದ. ಸೊ ನಮಗೆಲ್ಲ ಬರೀ ಐ ಎ ಎಸ್ ಒಂದೇ ಪೋಸ್ಟ್ ಅನಿಸ್ಬೋದು, ಬಟ್ ಆ ಒಂದು ಪೋಸ್ಟ್ ಇಂದ ಒಬ್ಬರು ಐ ಎ ಎಸ್ ಆಫೀಸರು, ಐ ಪಿ ಎಸ್ ಆಫೀಸರ್ ಇಂದ ಪೂರ್ತಿ ಒಂದು ಜಿಲ್ಲೆ ಮೇಂಟೈನ್ ಆಗ್ತಿರ್ತದ. ಹಿಂಗಾಗಿ ಇಂಥ ಒಂದು ಹುದ್ದೆನ ಅವರು ಫಿಲ್ ಮಾಡ್ಕೋತಿರ್ತಾರು ಅಂದಾಗ ಕ್ವಶನ್ ಪೇಪರ್ಗಳ ಅನ್ಪ್ರಿಡಿಕ್ಟಬಲ್ ಆಗ್ತಾವ, ಟಫ್ ಅನು ಆಗ್ತಾವ, ಕಷ್ಟನೂ ಬರ್ತಾವ. ಸೊ ಯು ಪಿ ಎಸ್ ಸಿ ಏನ್ ಡಿಮ್ಯಾಂಡ್ ಮಾಡತ್ತಿದ್ಲ ಅದಕ್ಕೆ ವಿದ್ಯಾರ್ಥಿಗಳು ಸಿದ್ಧರಾಗಿರ್ಲೇಬೇಕು. ಅಂಡ್ ನಿಮ್ಗೆ ಇನ್ನೊಂದು ಗೊತ್ತಿರಬಹುದು, ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಎಲ್ಲ ಸೇರಿ ನಾರ್ತ್ ಒಳಗೆಲ್ಲ ಏನ್ ಮಾಡಿದ್ರಂದ್ರೆ ಯು ಪಿ ಎಸ್ ಸಿ ನ ಟ್ಯಾಗ್ ಮಾಡಿ ಒಂದಷ್ಟು ಟ್ವೀಟ್ ಆಗಿರ್ಬೋದು, ಪೋಸ್ಟ್ ಗಳನ್ನ ಶೇರ್ ಮಾಡಿದ್ರು. ಈ ವರ್ಷ ಕ್ವಶನ್ ಪೇಪರ್ ಟಫ್ ಬಂದೈತಿ ಅಂತ ಹೇಳಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ವಿದ್ಯಾರ್ಥಿಗಳು ಎಲ್ಲ ಸೇರಿ ಅದಕ್ಕೆ ಯು ಪಿ ಎಸ್ ಸಿ ರಿಪ್ಲೈ ಕೂಡ ಮಾಡೈತಿ. ಚೇರ್ಮನ್ ಅವರು ಒಂದು ಪೋಸ್ಟ್ ಕೂಡ ಹಾಕಿದ್ರು, ಅದ್ರ ಬಗ್ಗೆ ನಾ ಆಲ್ರೆಡಿ
ಚೆಕ್ ಮಾಡೇನಿ. ಅದ್ರೊಳಗೆ ಅವರು ಕ್ಲಿಯರ್ ಆಗಿ ಹೇಳ್ಯಾರ ಏನಂತಂದ್ರೆ ಎಸ್ ಎಕ್ಸಾಮ್ ಡಿಫಿಕಲ್ಟ್ ಇತ್ತು ಅಂಡ್ ಯಾವ್ಯಾವ ರಿಸೋರ್ಸಸ್ ಇಂದ ನಾವು ಕ್ವಶನ್ಸ್ ಗಳನ್ನ ತೆಗಿತೇವೆ ಅಂತ ಹೇಳ್ಯಾರ. ಅಂಡ್ ಇನ್ನೊಂದು ಪಾಯಿಂಟ್ ಏನ್ ಕ್ಲಿಯರ್ ಮಾಡ್ಯಾರ ಅಂದ್ರೆ ಸೀರಿಯಸ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಒಂದು ವರ್ಡ್ ನ ಯೂಸ್ ಮಾಡ್ಯಾರ. ಅವರಲ್ಲಿ ಒಂದ್ ಸಲ ಚೆಕ್ ಮಾಡ್ರಿ ಆ ಪೋಸ್ಟ್ ಒಳಗೆ ಏನೈತೆ ಅಂತ ಹೇಳಿ. ಸೊ ಇನ್ ದ ಸೆನ್ಸ್ ಬಹಳ ವಿದ್ಯಾರ್ಥಿಗಳು ಸೀರಿಯಸ್ ಇರಂಗಿಲ್ಲ. ಸೊ ಸೀರಿಯಸ್ ಕ್ಯಾಂಡಿಡೇಟ್ಸ್ ಗೋಸ್ಕರ ಈ ಒಂದು ಪರೀಕ್ಷೆ ಐತಿ. ಸೊ UPSC ನಿಮ್ ಡ್ರೀಮ್ ಐತಿ ಅಂತಂದ್ರೆ ಸೀರಿಯಸ್ ಆಗ್ರಿ. ಒಂದು PIB ಆಗಿರ್ಬೋದು, ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಗಳಾಗಿರ್ಬೋದು, ಸ್ಟ್ಯಾಂಡರ್ಡ್ ಪುಸ್ತಕಗಳಿಂದನ ಕ್ವಶನ್ಸ್ಗಳು ಬರ್ತಾವ. ಸೊ ಈ ಎಲ್ಲ ಕಾರಣಗಳಿಗಾಗಿ ಕ್ವಶನ್ ಪೇಪರ್ ಆಗಾಗ ಡಿಫಿಕಲ್ಟ್ ಬರ್ತಾವ ಅಂಡ್ ಟ್ರೆಂಡ್ ಬ್ರೇಕ್ ಮಾಡ್ತದ UPSC. ಇಲ್ಲಿ ಯಾರಿಗೂ ಅನ್ಯಾಯ ಆಗ್ಬಾರ್ದು, ಇನ್ಜಸ್ಟಿಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇಂಥ ಒಂದಷ್ಟು ಡಿಸಿಷನ್ಗಳು ಬಂದಿರ್ತಾವ. ಸೊ ಈ ಕ್ವಶನ್ ಪೇಪರ್ ನೋಡಿ ಸರ್ ನಿಮ್ಮನ್ನ ನೀವು ಜಡ್ಜ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನನಗೆ ಎಬಿಲಿಟಿನ ಇಲ್ಲ, ನನ್ನಿಂದ ಪಾಸಿಬಲ್ ಇಲ್ಲ, ಕ್ವಶನ್ ಪೇಪರ್ ಭಾಳ ಟಫ್ ಬಂದೈತಿ, ಈ ತರ ಎಲ್ಲ ಅನ್ಕೊಳಿಕ್ ಹೋಗ್ಬೇಡ್ರಿ. ನಿಮ್ಮ ಪ್ರಿಪ್ರೇಷನ್ ನ ಮುಂದುವರಿಸ್ರಿ. UPSC ಏನ್ ಡಿಮ್ಯಾಂಡ್ ಮಾಡತೈತಿ ಅದನ್ನ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಪ್ರಿಪ್ರೇಷನ್ ನ ಇನ್ನೂ ಸ್ಟ್ರಾಂಗ್ ಮಾಡ್ರಿ. ಏನೋ ಡೌಟ್ಸ್ ಇದ್ರು ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.